ಶ್ರೀಲಂಕಾದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದು ಕನ್ನಡಿಗರು ಬಲಿಯಾಗಿದ್ದಾರೆ. ಅದರಲ್ಲೂ ಕೂಡ ಜೆಡಿಎಸ್ನ 7 ಮಂದಿ ಜೆಡಿಎಸ್ ನಾಯಕರು ಮೃತಪಟ್ಟಿದ್ದಾರೆ. ಈ ವಿಚಾರದಲ್ಲಿ ರಂಗಪ್ಪ ಅವರ ಕುಟುಂಬಕ್ಕೆ ಈಗ ಸಿಎಂ ಎಚ್ಡಿಕೆ ಸಾಂತ್ವನ ಹೇಳಿದ್ದಾರೆ. ನಮ್ಮನ್ನ ಮರಿಬೇಡಿ, ಕೈ ಬಿಡಬೇಡಿ ಅಂತ ರಂಗಪ್ಪ ಪುತ್ರ ಎಚ್ಡಿಕೆ ಅವರ ಬಳಿ ಅಳಲು ತೋಡ್ಕೊಂಡ್ರು ಅಂತ ಹೇಳಲಾಗಿದ್ದು, ನೋವು ತೋಡಿಕೊಂಡಂತಹ ಸಂದರ್ಭದಲ್ಲಿ ಅವರು ಎಚ್ಡಿಕೆ ಭರವಸೆಯನ್ನ ಕೊಟ್ಟಿದ್ದಾರೆ, ಅಭಯ ನೀಡಿದ್ದಾರೆ ಅಂತ. ನಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋದ್ರು, ನೀವು ಕೈ ಬಿಡಬೇಡಿ ಅನ್ನುವಂತಹ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಮನಕಲಕುವಂತಹ ದೃಶ್ಯ ಇದು. ತಂದೆಯನ್ನ ಕಳ್ಕೊಂಡಂತಹ ದುಃಖದ ಮಧ್ಯೆ ಪುತ್ರ ಸಿಎಂ ಎಚ್ಡಿಕೆ ಅವರ ಕೈ ಹಿಡಿದು ಅಂಗಲಾಚ್ತಾ ಇರುವಂತದ್ದು, ನೀವು ನಮ್ಮನ್ನ ಬಿಡಬೇಡಿ ಅನ್ನುವಂತಹ ಮಾತು. ಇನ್ನು ರಂಗಪ್ಪ ಪಾರ್ಥಿವ ಶರೀರದ ದರ್ಶನದ ನಂತರ ನೆಲಮಂಗಲದ ಅಂಬೇಡ್ಕರ್ ಮೈದಾನಕ್ಕೆ ಸಿಎಂ ಎಚ್ಡಿಕೆ ಆಗಮಿಸಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಅಲ್ಲಿ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂಬೇಡ್ಕರ್ ಮೈದಾನದಲ್ಲಿ. ಅಲ್ಲಿಗೆ ತೆರಳಿ ಸಿಎಂ ಎಚ್ಡಿಕೆ ಈಗ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ ಆ ದೃಶ್ಯವನ್ನ. ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಿಎಂ ಎಚ್ಡಿಕೆ ಕಾರ್ನಿಂದ ಇಳಿತಾ ಇರೋದು. ಈಗ ಅಲ್ಲಿ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ್ ಇಬ್ಬರ ಪಾರ್ಥಿವ ಶರೀರವನ್ನ ಕೂಡ ಅಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಪಡೆಯೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಈ ಸಂದರ್ಭದಲ್ಲಿ ಸಿಎಂ ಜೊತೆಗೆ ಆಗಮಿಸಿದ್ದಾರೆ. ರಂಗಪ್ಪ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಸಿಎಂ ಎಚ್ಡಿಕೆ ಮತ್ತು ಜೆಡಿಎಸ್ ವರಿಷ್ಠ ದೇವೇಗೌಡರು ಈಗ ಶಿವಕುಮಾರ್ ಮತ್ತು ಲಕ್ಷ್ಮೀನಾರಾಯಣ ಇವರು ಕೂಡ ಜೆಡಿಎಸ್ಗಾಗಿ ದುಡಿದವರು, ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಈಗ ಆಗಮಿಸಿರುವಂತಹ ದೃಶ್ಯ. ಒಂದು ಕಡೆ ಶ್ರೀಲಂಕಾದಲ್ಲಿ ಸಾಲು ಸಾಲು ಬಾಂಬ್ ಸ್ಫೋಟವಾಗಿ 350ಕ್ಕೂ ಹೆಚ್ಚು ಜನ ಜೀವವನ್ನು ಕಳ್ಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೂ ಕೂಡ ಸೂತಕ ಆವರಿಸಿದ್ದು ಕರ್ನಾಟಕದ 10 ಮಂದಿ ಬಲಿಯಾಗಿರೋದು. ಅದರಲ್ಲಿ 7 ಮಂದಿ ಜೆಡಿಎಸ್ನ ನಾಯಕರು, ಜೆಡಿಎಸ್ಗೋಸ್ಕರ ದುಡಿದವರು ಅನ್ನುವಂತಹ ಮಾಹಿತಿ. ನಿಜಕ್ಕೂ ಕೂಡ ಇದು ತುಂಬ ಬೇಸರದ ಸಂಗತಿ ಅನ್ನುವಂತಹ ವಿಚಾರವನ್ನು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹೇಳಿದ್ರು. ನಮ್ಮ ಪಕ್ಷಕ್ಕೋಸ್ಕರ ದುಡಿದವರು ಇವತ್ತು ಈ ರೀತಿಯ ಪರಿಸ್ಥಿತಿ ಎದುರಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಕಣ್ಣೀರಲ್ಲಿ ಕುಟುಂಬಸ್ಥರಿದ್ದಂತಹ ಸಂದರ್ಭದಲ್ಲಿ ಅವರು ಸಾಂತ್ವನ ಕೂಡ ಹೇಳಿದ್ರು, ಅಭಯ ಕೂಡ ನೀಡಿದ್ರು. ಈ ಸಂದರ್ಭ ರಂಗಪ್ಪ ಅವರ ಪಾರ್ಥಿವ ಶರೀರದ ದರ್ಶನದ ಸಂದರ್ಭದಲ್ಲಿ ಸಿಎಂ ಎಚ್ಡಿಕೆ ಅವರ ಕೈಯನ್ನ ಹಿಡಿದು ರಂಗಪ್ಪ ಅವರ ಪುತ್ರ ಅಂಗಲಾಚಿದ್ರು. ನೀವು ನಮ್ಮ ತಂದೆ ನಮ್ಮನ್ನ ಬಿಟ್ಟು ಹೋದ್ರು, ನೀವು ನಮ್ಮ ಕೈ ಬಿಡಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಇಲ್ಲ, ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನುವಂತಹ ಭರವಸೆಯನ್ನ ಸಿಎಂ ಎಚ್ಡಿಕೆ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಅಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಆಗಮಿಸಿರೋದು ಸಿಎಂ ಎಚ್ಡಿಕೆ ಮತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಗಮಿಸಿ ಅಲ್ಲಿ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಪುಷ್ಪದ ಮಾಲೆಯನ್ನ ಹಾಕಿ ಅಲ್ಲಿ ಭಾವಚಿತ್ರಕ್ಕೆ ಅಂತಿಮ ನಮನವನ್ನ ಎಚ್ ಡಿ ದೇವೇಗೌಡರು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಶಿವಕುಮಾರ್ ಮತ್ತೆ ಲಕ್ಷ್ಮೀನಾರಾಯಣ ಇಬ್ಬರ ಪಾರ್ಥಿವ ಶರೀರವನ್ನ, ಇಬ್ಬರು ಮುಖಂಡರ ಶರೀರವನ್ನ ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರೋದು. ಕಲಕುವಂತಹ ದೃಶ್ಯ ಆಗಿತ್ತು ರಂಗಪ್ಪ ಅವರ ನಿವಾಸದಲ್ಲಿ ಆಗಿರುವಂತಹ ಘಟನೆ. ಯಾಕಂದ್ರೆ ತಂದೆಯನ್ನ ಕಳ್ಕೊಂಡಂತಹ ದುಃಖ ಒಂದು ಕಡೆಗೆ, ಅಲ್ಲಿ ಸಮಾಧಾನ ಹೇಳೋಕೆ ಬಂದಂತಹ ಸಿಎಂ ಎಚ್ಡಿಕೆ ಅವರ ಕೈ ಹಿಡಿದು ಅಂಗಲಾಚಿರುವಂತಹ ದೃಶ್ಯ ಅವರ ಪುತ್ರ. ಈಗ ನಾವು ನೋಡ್ತಾ ಇರೋದು ಅಂಬೇಡ್ಕರ್ ಕ್ರೀಡಾಂಗಣದ ದೃಶ್ಯ. ಅಲ್ಲಿ ಶಿವಕುಮಾರ್ ಮತ್ತೆ ಲಕ್ಷ್ಮೀನಾರಾಯಣ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಂಬಾ ನೋವಿನಿಂದಲೇ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ರಂಗಪ್ಪ ಅಂತಿಮ ದರ್ಶನದ ಬಳಿಕ ಈಗ ಇನ್ನು ಇಬ್ಬರ ಜೆಡಿಎಸ್ ಮುಖಂಡರ ಅಂತಿಮ ದರ್ಶನ ಪಡೆಯೋದಕ್ಕೆ ಎಚ್ ಡಿ ದೇವೇಗೌಡರು ಆಗಮಿಸಿರೋದು. ಸಾಲು ಸಾಲು ಮಾರಣ ಹೋಮ, ಇಡೀ ವಿಶ್ವವೇ ಮರುಕ ಪಡುವಂತಹ ಘಟನೆ ಅದಾಗಿತ್ತು. ಶ್ರೀಲಂಕಾದಲ್ಲಿ ನಡೆದಿರುವಂತಹ ಘಟನೆ, ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡಿ ಉಗ್ರರು ನರಮೇಧ ನಡೆಸಿ ರಣಕೇಕೆ ಹಾಕಿರುವಂತಹ ಈ ದುಷ್ಕೃತ್ಯದಲ್ಲಿ
ಅಮಾಯಕ ಜೀವಗಳು ಬಲಿಯಾಗಿವೆ. ಇನ್ನು ಎಲೆಕ್ಷನ್ ಇತ್ತು, ಪ್ರಚಾರ ಇತ್ತು, ಎಲ್ಲವೂ ಇತ್ತು. ಸಾಕಷ್ಟು ಬಿಸಿಲಲ್ಲಿ ಓಡಾಡಿ ದಣಿದಂತಹ ನಾಯಕರು ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡ್ತೀವಿ ಅಂತ ಹೋಗಿದ್ದಷ್ಟೇ. ಆದರೆ ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ದಿವಸವೂ ಕೂಡ ಸಿಕ್ಕಿಲ್ಲ. ಅದರ ಹೋದ ಮರುದಿವಸ ಬೆಳಗ್ಗೆಯೇ ಈ ರೀತಿ ಛಿದ್ರವಾಗಿ ಹೋದಂತಹ ಪರಿಸ್ಥಿತಿ. ಎಷ್ಟು ಭೀಕರತೆ ಇತ್ತು ಅಂತಂದರೆ ಅವರ ಮುಖವನ್ನು ಗುರುತು ಹಚ್ಚೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಅಂತ ಈಗಾಗಲೇ ಅಲ್ಲಿಂದ ಪಾರಾಗಿ ಬಂದವರು, ಅವರನ್ನು ಪತ್ತೆ ಹಚ್ಚಿದವರು ನಮ್ಮ ಹತ್ರ ಹೇಳ್ತಾ ಇದ್ರು, ಅನುಭವವನ್ನು ಹಂಚಿಕೊಳ್ತಾ ಇದ್ರು, ಯಾವ ರೀತಿಯ ಪರಿಸ್ಥಿತಿ ಇತ್ತು ಆ ಒಂದು ಸ್ಫೋಟದ ನಂತರ ಅನ್ನುವಂತಹ ವಿಚಾರವನ್ನು. ಕರುನಾಡಿನ 10 ಜನ ಮೃತಪಟ್ಟಿರುವಂತಹ ದುರ್ಘಟನೆ ಇದು. ಅವರನ್ನು ಕಳ್ಕೊಂಡಂತಹ ಸಂಬಂಧಿಗಳ ಗೋಳು ಹೇಳತಿರದಾಗಿದೆ. ಖುಷಿಯಲ್ಲಿ ಲಂಕಾ ಪ್ರವಾಸಕ್ಕೆ ಅಂತ ಇವರೆಲ್ಲರೂ ಕೂಡ ತೆರಳಿದವರಾಗಿದ್ದರು. ಅವರ ಪಾಲಿಗೆ ಉಗ್ರರೇ ರಕ್ಕಸರಾಗಿ ಬದಲಾದಂತಹ ಘಟನೆ ಇದು. ಅವರ ಹತ್ಯಾಕಾಂಡಕ್ಕೆ ಬಲಿಯಾದಂತಹ ಕನ್ನಡಿಗರ ಪಾರ್ಥಿವ ಶರೀರ ಈಗ ತಾಯ್ನಾಡಿಗೆ ಬರ್ತಾ ಇದ್ದು, ಇನ್ನು ಮಧ್ಯಾಹ್ನವೂ ಕೂಡ ಬರಬೇಕಾಗಿದೆ. ಈಗ ಲಕ್ಷ್ಮೀನಾರಾಯಣ ಶಿವಕುಮಾರ್ ಸೇರಿದಂತೆ ರಂಗಪ್ಪ ಅವರ ಪಾರ್ಥಿವ ಶರೀರ ಕೂಡ ಆಗಮಿಸಿದ್ದು, ಹನುಮಂತರಾಯಪ್ಪ ಅವರ ಪಾರ್ಥಿವ ಶರೀರ ಕೂಡ ಆಗಮಿಸಿದೆ. ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಸಾರ್ವಜನಿಕರಿಗೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮೃತದೇಹದ ನಿರೀಕ್ಷೆಯಲ್ಲಿರುವಂತಹ ಕುಟುಂಬಸ್ಥರ ಕಂಬನಿ ಮಾತ್ರ ನಿಜಕ್ಕೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ. ಯಾಕಂದರೆ ಈ ಒಂದು ದುಃಖವನ್ನು, ಈ ಒಂದು ಆಘಾತವನ್ನು ಭರಿಸುವಂತಹ ಶಕ್ತಿ ಅವರಲ್ಲಿ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪುಟ್ಟರಾಜು ಅವರ ಕುಟುಂಬಸ್ಥರಿಗೆ ಇನ್ನೂ ಕೂಡ ಅವರಿಲ್ಲ ಅನ್ನುವಂತಹ ಸತ್ಯವನ್ನು ಇನ್ನೂ ಕೂಡ ತಿಳಿಸೋದಕ್ಕೆ ಹೋಗಲಿಲ್ಲ ಅಲ್ಲಿ ತಿಳಿದವರು. ಯಾಕಂದರೆ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಅವರ ಕುಟುಂಬಸ್ಥರು ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ನಿಜಕ್ಕೂ ಇದು ಮನಕಲಕುವಂತಹ ಹೃದಯ ವಿದ್ರಾವಕ ಘಟನೆ ಇದು. 7 ಜನರ JDS ಟೀಮ್ನಲ್ಲಿ ಪುಟ್ಟರಾಜು ಕೂಡ ಇದ್ರು. ಪುಟ್ಟರಾಜು ಅವರ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿ ಸಿಗದೇ ಇದ್ದಿದ್ದರಿಂದ ಮಗ ಬರಬಹುದು ಅನ್ನುವಂತಹ ಸಣ್ಣ ಆಸೆಯಲ್ಲಿ ತಂದೆ ಕಾಯ್ತಾ ಇದ್ರು. ಆದರೆ ಅವರ ನಿರೀಕ್ಷೆ ಹುಸಿಯಾಗಿದ್ದು ಪುಟ್ಟರಾಜು ಕೂಡ ಮೃತಪಟ್ಟಿದ್ದಾರೆ ಅಂತ ಕನ್ಫರ್ಮ್ ಆಗೋಗಿದೆ. ಹೀಗಾಗಿ ಮಗನ ನೆನೆದು ಒಂದು ಕಡೆ ತಂದೆ ಪುಟ್ಟರಾಜು ಕಣ್ಣೀರು ಹಾಕ್ತಾ ಇದ್ರು. ಇನ್ನು ಈ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ ತಂದೆ ಆದಷ್ಟು ದುಃಖವನ್ನು ತಾವೇ ಅನುಭವಿಸುವಂತಹ ಪರಿಸ್ಥಿತಿ.